Hey guys, I'm back with a new video. ಇಂದಿನ ವಿಡಿಯೋಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಅಂದರೆ ಏನು ಮತ್ತು ಇದರ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಹಾಗೆ ಇದರ ಸೆಟ್ಟಿಂಗ್ಸ್ಗಳನ್ನು ಹೇಗೆ ಯೂಸ್ ಮಾಡ್ಕೊಳೋದು ಅಂತ ನೋಡೋಣ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ನ ನಾವು ಟ್ರೆಂಡ್ನ ಐಡೆಂಟಿಫೈ ಮಾಡೋದಕ್ಕೆ ಮತ್ತು ಸ್ಟಾಪ್ ಲಾಸ್ನ ಎಕ್ಸಾಕ್ಟ್ಲಿ ಎಲ್ಲಿ ಪ್ಲೇಸ್ ಮಾಡ್ಬೋದು ಅಂತ ನಮಗೆ ಈ ಸ್ಟ್ರಾಟಜಿಯಲ್ಲಿ ಗೊತ್ತಾಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ನ ಹೇಗೆ ಆ್ಯಡ್ ಮಾಡ್ಕೊಳೋದು ಅಂತ ನೋಡೋದಾದರೆ ಇಂಡಿಕೇಟರ್ಸ್ಗೆ ಹೋಗಿ ಇಲ್ಲಿ ಮೂವಿಂಗ್ ಆವ್ರೇಜ್ನ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪೀರಿಯಡ್ 50, 100 ಮತ್ತು 150 ಈ ಮೂರು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ಗಳನ್ನು ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಫೀಲ್ಡ್ ನೋಡೋದಾದರೆ ಬೈ ಡಿಫಾಲ್ಟ್ ಇಟ್ಸ್ ಕ್ಲೋಸ್ ಆಗೇ ಇಟ್ಕೊಬೇಕು. ಟೈಪ್ ನೋಡೋದಾದರೆ ಎಕ್ಸ್ಪೋನೆನ್ಷಿಯಲ್ನ ನಾವು ಸೆಟ್ ಮಾಡ್ಕೊಬೇಕು. ಮತ್ತು ಕಲರ್ಸ್ 50 ಡೇಗೆ ರೆಡ್ ಆ ಥರ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಚೂಸ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಟೈಮ್ ಫ್ರೇಮ್ ನೋಡೋದಾದರೆ ನಾವು ಹೈಯರ್ ಟೈಮ್ ಫ್ರೇಮ್ನ ಸೆಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಟ್ರೆಂಡ್ ಐಡೆಂಟಿಫೈ ಮಾಡ್ಕೊಬೇಕಾಗುತ್ತೆ. ಸ್ಮಾಲರ್ ಟೈಮ್ ಫ್ರೇಮಲ್ಲಿ ನಮಗೆ ಟ್ರೆಂಡ್ ಪ್ರಾಪರಾಗಿ ಸಿಗೋಲ್ಲ. ಅದರಿಂದ ಟ್ರೆಂಡ್ ಸೆಟ್ ಮಾಡ್ಕೊಬೇಕು ಅಂದರೆ ಹೈಯರ್ ಟೈಮ್ ಫ್ರೇಮ್ನ ಸೆಟ್ ಮಾಡ್ಕೊಬೇಕು. ಅದರಿಂದ ನಾನು 1 hour ಇಟ್ಕೊಂಡಿರ್ತೀನಿ. ಆ್ಯಂಡ್ ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಮೂರು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜ್ಗಳನ್ನ ನಾವು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸಾಕ್ಟ್ಲಿ ಮೂರು ಎಕ್ಸ್ಪೋನೆನ್ಷಿಯಲ್ ಲೈನ್ಸ್ ಎಲ್ಲಿ ಮೀಟ್ ಆಗುತ್ತೆ ಅಂತ ನೋಡ್ಕೊಬೇಕು. ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಎಲ್ಲಿ ಮೂರು ಮೂವಿಂಗ್ ಆವ್ರೇಜ್ಗಳು ಮೀಟ್ ಆಗ್ತಾ ಇರುತ್ತೆ ಅಥವಾ ಕ್ರಾಸ್ ಓವರ್ ಆಗ್ತಾ ಇರುತ್ತೆ ಅಲ್ಲಿ ಹೈ ವಾಲ್ಯೂಮ್ ಜನ್ರೇಟ್ ಆಗುತ್ತೆ. ಇದರಿಂದ ಟ್ರೆಂಡ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಕ್ರಾಸ್ ಓವರ್ ಆಗೋದ್ರಿಂದ ಹೈ ವಾಲ್ಯೂಮ್ ಜನ್ರೇಟ್ ಆಗುತ್ತೆ ಮತ್ತು ಪ್ರೈಸ್ ಕೂಡ ಅಷ್ಟೇ ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಕ್ರಾಸ್ ಓವರ್ ಆಗಿದೆ. ಸೊ ಪ್ರೈಸ್ ತುಂಬ ಫಾಸ್ಟಾಗಿ ಡೌನ್ ಸೈಡ್ ಫಾಲೋ ಆಗಿದೆ. ಸೊ ಬ್ಯಾಕ್ ಟೆಸ್ಟ್ ಮಾಡೋದಾದರೆ ನೋಡಿ, ಇಲ್ಲಿ ಮೂರು ಲೈನ್ಗಳು ಕ್ರಾಸ್ ಓವರ್ ಆಗಿದೆ. ಸೊ ನಾವು ಬೈ ಎಂಟ್ರಿ ಇಲ್ಲಿ ತೊಗೊಂಡ್ರು ಸ್ಟಾಪ್ ಲಾಸ್ ಆ ಲೈನ್ಸಿಂದ ಡೌನ್ ಸೈಡ್ ಬಂತು ಅಂದರೆ ನಾವು ಸ್ಟಾಪ್ ಲಾಸ್ನ ಬುಕ್ ಮಾಡ್ಕೊಬೇಕಾಗುತ್ತೆ. ಅಥವಾ ಟಾರ್ಗೆಟ್ನು ಸಹ ಇದೇ ಥರ ನೋಡಿಕೊಂಡು ನಾವು ಬುಕ್ ಮಾಡ್ಕೊಬೇಕು. ಸೊ ನೋಡಿ, ಇಲ್ಲಿ ಈ ಕ್ರಾಸ್ ಓವರ್ ಆಗಿದೆಯಲ್ಲ, ಇನ್ ಕೇಸ್ ನಾವು ಇಲ್ಲಿ ಬೈ ಎಂಟ್ರಿ ತೊಗೊಂಡ್ರೆ ಸ್ಟಾಪ್ ಲಾಸ್ನ ಡೌನ್ ಸೈಡ್ಗೆ ಇಲ್ಲೆಲ್ಲಾದರೂ ಇಟ್ಕೊಬೇಕಾಗುತ್ತೆ. ಆ್ಯಂಡ್ ಟಾರ್ಗೆಟ್ ಸೆಟ್ ಮಾಡ್ಕೊಬೇಕಂದ್ರೆ ಒನ್ಸ್ ಇಟ್ ಬ್ರೇಕ್ಸ್, ಯಾವುದಾದ್ರೂ ಒಂದು ಲೈನ್ನ ಬ್ರೇಕ್ ಮಾಡ್ತು ಅಂದರೆ ನಾವು ಪ್ರಾಫಿಟ್ನ ಅಲ್ಲೇ ಬುಕ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ನಾವು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವ್ರೇಜಸ್ನ ನಾವು ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಇದು ತುಂಬ ಒಳ್ಳೆ ಸ್ಟ್ರಾಟಜಿ ಆಗಿದ್ದು ಟ್ರೆಂಡ್ ಮತ್ತು ಕನ್ಫ್ಯೂಷನ್ ಇಲ್ಲದೇ ನಾವು ಟ್ರೇಡ್ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.